ದೇಶಾದ್ಯಂತ ರಾಮನವಮಿ ಅತ್ಯಂತ ಅದ್ದೂರಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರ್ಲು ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ರಾಮ್ ನವಮಿ ಆಚರಣೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಸುಮಾರು 12 ಅಡಿ ರಾಮನ ಮೂರ್ತಿಗೆ ಏನದಂದ್ರೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿ ಮೆರವಣಿಗೆ ಏನದಂದ್ರೆ ಚಾಲನೆ ನೀಡಿದಾರ ಅಂತ ಹೇಳ್ಬೋದು. ಸ್ವಾಮೀಜಿಗಳಿರ್ಬೋದು, ಸೂರ್ಯಕಾಂತ್ ನಾಗಮರ್ಪಳ್ಳಿ ಇರ್ಬೋದು, ಸಾಕಷ್ಟು ಮುಖಂಡರು ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಅತ್ಯಂತ ಸುಂದರವಾದ ಶ್ರೀರಾಮನ ಒಂದು ಕೈಯಲ್ಲಿ ಬಾನನ್ನ ಹಿಡ್ಕೊಂಡು ನಿಂತಿರುವ ರಾಮನನ್ನ ಈಗಾಗಲೇ ಆ ಮೂರ್ತಿ ಪೂಜೆ ಸಲ್ಲಿಸಿರುವ ಪ್ರಮುಖರು ಈಗಾಗಲೇ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೀದರ್ ನಗರದ KV ಹನುಮಾನ್ ದೇವಸ್ಥಾನ ಹತ್ರ ಈಗಾಗಲೇ ಮೆರವಣಿಗೆ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ರಾಮನವಮಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಭಗವಾ ಧ್ವಜಗಳನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಕೊರಳಲ್ಲಿ ಭಗವಾ ಧ್ವಜಗಳನ್ನ ಕೂಡ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ರಾಮನವಮಿಯ ಸಡಗರ ಸಂಭ್ರಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಸಡಗರ ಸಂಭ್ರಮದಿಂದ ರಾಮನವಮಿ ನಡೀತಾ ಇದೆ? ಇಡೀ ಬೀದರಲ್ಲಿ ಬಹಳ ಉತ್ಸಾಹದಿಂದ ಮನಪೂರ್ವಕವಾಗಿ ಪ್ರತಿ ವರ್ಷ ಈ ವರ್ಷ ಸ್ವಲ್ಪ ಜಾಸ್ತಿನೇ ಹೆಚ್ಚಾಗಿ ಎಲ್ಲ ಓಣಿಗಳಲ್ಲಿ ರಾಜ ರಾಮಚಂದ್ರನ ಮೂರ್ತಿ ತಗೊಂಡು ಬೆಳಗ್ಗೆಯಿಂದನೇ ಎಲ್ಲರೂ DPಯಲ್ಲಿ ವಿಡಿಯೋಸು ಆಡಿಯೋಸು ಒಬ್ರಿಗೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಸ್ತದು. ಒಂದೊಂದು ಲಕ್ಷ ವ್ಯೂಗಳು ಬರ್ತಾ ಇದೆ. ಅಷ್ಟು ಜನ ಬಹಳ ವಿಶ್ವಾಸದಿಂದ ಆಮೇಲೆ ಬಹಳ ಭಕ್ತಿಪೂರ್ವಕವಾಗಿ ಇವತ್ತು ನಮ್ಮ ಗುರುಗಳು ಕೂಡ ರಾಮಕೃಷ್ಣ ಮಠದ ಆಶ್ರಮದ ಗುರುಗಳು ಕೂಡ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ವೀರ್ ಶೆಟ್ಟಿ ಖ್ಯಾಮ ಅವರು ಇಲ್ಲಿ ವಿಶೇಷವಾಗಿ ನಮ್ಮ ಬಾಡಿ ಮಾಜಿ ಬುಡಾ ಅಧ್ಯಕ್ಷರಾದ ಬಾಬು ಅಲಿ ಅವರು, ನಮ್ಮ ಸೋಮನಾಥ್ ಪಾಟೀಲ್ ಜಿ ಅವರು ಹಾಗೂ ಶೆಟ್ಕಾರ್ಜಿ ಅವರು ಸಲ್ಲಿಸುವ ಮೂಲಕ ಮೆರವಣಿಗೆ ಚಾಲನೆ ನಡೀತಾ ಇದೆ. ಪ್ಲಸ್ ವಿಶೇಷವಾಗಿ ತಾವು ಯುವಕರು ನೋಡಿದಿರಿ, ಪ್ರತಿ ಇಡೀ ಬೀದರ್ ಸಂಭ್ರಮ ಆಗಿದೆ. ಇದು ಬರೀ ಒಂದು ಭಾಗ, ಇನ್ನ ಈ ತರ 50 ಸಾಕಷ್ಟು ಒಂದು ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ತಾ ಇದ್ದಾರ. ಗುರುಗಳ ಏನ್ ಹೇಳ್ಬೇಕಂತ್ರಿ? ಟೋಟಲಿ ರಾಮನವಮಿ ಅತ್ಯಂತ ಸಡಗರ ಸಂಭ್ರಮ ಬೀದರಲ್ಲಿ ಕೂಡ ನಡೀತಾ ಇದೆ. ಪ್ರಥಮವಾಗಿ ಎಲ್ಲರಿಗೂ ರಾಮನವಮಿಯ ವಿಶೇಷ ಶುಭಾಶಯಗಳನ್ನು ಹೇಳ್ತಾ, ಬಹುಶಃ ಜಿಲ್ಲೆಯಲ್ಲಿ, ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಾದ್ಯಂತ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಒಂದು ನವಮಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಸಿ ಅಂತಕ್ಕಂಥ ಮಹಾವಾಕ್ಯವನ್ನ ಮಾತೃಭೂಮಿ ಬಗ್ಗೆ, ಸಂಸ್ಕೃತಿ ಬಗ್ಗೆ ನೀಡಿದಂಥ ಮಹಾನ್ ಮರ್ಯಾದ ಪುರುಷೋತ್ತಮ ಶ್ರೀರಾಮ, ಅದರಲ್ಲೂ ನಮ್ಮ ಬೀದರಿನ ಈ ಭಾಗದಲ್ಲಿ ಎಲ್ಲ ಮುಖಂಡರು. ಇದು ಸ್ವಾಮೀಜಿಗಳ ಮಾತಂತ ಹೇಳ್ಬೋದು. ಟೋಟಲಿ ಅಯೋಧ್ಯದಿಂದ ಪ್ರತಿ ಹಳ್ಳಿ ಪ್ರತಿ ಊರಲ್ಲಿ ಸಂಭ್ರಮದಿಂದ ರಾಮ ನವಮಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ BJP ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತ್ರಿ? ಚಾಲನೆ ಕೊಟ್ರಿ, ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ರಾಮನವಮಿ ಎಂದು ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಮರ್ಯಾದಾ ಪುರುಷೋತ್ತಮ ನಮ್ಮ ಭಾರತೀಯರಿಗೆ ಒಂದು ಆದರ್ಶ. ಅವರ ಕನಸು, ಗಾಂಧೀಜಿಯವರ ಕನಸು ಕೂಡ ರಾಮರಾಜ್ಯ ಆಗ್ಬೇಕು ಅನ್ನೋದಿತ್ತು. ಇವತ್ತು ನಮ್ಮ ಎಲ್ಲ ಯುವಕರು ರಾಮನ ಒಂದು ಆದರ್ಶವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದೆ ಬರುವಂತ ದಿನದಲ್ಲಿ ಭಾರತದ ಪ್ರತಿ ಗ್ರಾಮ, ಪ್ರತಿ ನಗರ ಎಲ್ಲ ಕೂಡ ರಾಮರಾಜ್ಯ ಆಳ್ವಿಕೆಯ ರೀತಿಯಲ್ಲಿ ಆಗಬೇಕು, ರಾಮನ ರಾಜ್ಯದ ರೀತಿಯಲ್ಲಿ ಆಗಬೇಕು. ಆ ಸ್ಫೂರ್ತಿ ಈ ಒಂದು ಮೆರವಣಿಗೆ ಮುಖಾಂತರ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಯುವಕರಲ್ಲಿ ಬರಬೇಕು ಅಂತೇಳಿ ಇವತ್ತು ಇದು ಒಂದೇ ಮೆರವಣಿಗೆ ಅಲ್ಲ, ಈ ರೀತಿ ನಾನಾ ಕಡೆ ಈಗಾಗಲೇ ಗುಂಪಾ ಮತ್ತು ಕುಂಬಾರವಾಡದಲ್ಲಿಯೂ ಕೂಡ ನಾವು ಈ ಒಂದು ಮೆರವಣಿಗೆ ಚಾಲನೆ ಕೊಟ್ಟು ಬಂದಿದ್ದೀವಿ. ಬಹಳ ಯಶಸ್ವಿಯಾಗಿ ಈ ಮೆರವಣಿಗೆಗಳು ಜರುಗಲಿವೆ. ಇದರಿಂದ ನಮಗೆಲ್ಲ ಆದರ್ಶ ದೊರಕಲಿದೆ. ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಶುಭಾಶಯ ಕೊಡ್ತಾ, ಈ ರಾಮನವಮಿ ಬಹಳ ಉಲ್ಲಾಸ ಮತ್ತು ಉತ್ಸಾಹದಿಂದ ಯುವಕರು ಪಾಲ್ಗೊಳ್ತಾ ಇದ್ದಾರೆ. ಇದು ಐತಿಹಾಸಿಕವಾದಂಥ ರಾಮನವಮಿ ಆಗಿದೆ. ದೇಶದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ನಿರ್ಮಾಣ ಆಗಿದ ನಂತರದಿಂದ ಇನ್ನೂ ಹೆಚ್ಚು ಸ್ಫೂರ್ತಿ ನಗರದಲ್ಲಿ ತುಂಬಾ ಇದು ನೋಡ್ಬೋದು. ಯಂಗ್ಸ್ಟರ್ ಗಳಿಗೆ ಸಾಕಷ್ಟು ಒಂದು ಸ್ಫೂರ್ತಿ ಬಂದಿದೆ, ಸಾಕಷ್ಟು ಜೋಶಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ಬೇಕಂತ್ರಿ? ಇದು ಯುವಕರಿಗೆ ಒಂದು ರಾಮನ ಆದರ್ಶ ಅಳವಡಿಸ್ಕೊಂಡು ಮುಂದಿನ ಜೀವನದಲ್ಲಿ ಒಂದು ಅವರು ಯಾವ ಥರ ಬದುಕಬೇಕಂತ ಒಂದು ರಾಮನವಮಿ ಇದು ಉಲ್ಲಾಸದಿಂದ ನಾವು ಮಾಡ್ಲಕ್ಕಿಲ್ಲ. ಎಲ್ಲರೂ ಇದಕ್ಕೆಲ್ಲ ಹಿರಿಯರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ. ಸೊ ಇದು ನೋಡ್ಬೋದು ನೀವು, ಪ್ರತಿಯೊಬ್ಬರು ಕೊರಳಲ್ಲಿ ಭಗವಾ ಧ್ವಜಗಳನ್ನ ಹಾಕೊಂಡು ಶ್ರೀರಾಮನ ಅದ್ದೂರಿಯಾಗಿ ರಾಮನವಮಿ ಆಚರಣೆಯಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಗಳು, ಯೂತ್ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ ಕೂಡ ಅತ್ಯಂತ ಸಂಭ್ರಮದಿಂದ ಏನಂದ್ರೆ ಖುಷಿಯಿಂದ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ದೇಶಾದ್ಯಂತ ರಾಮನವಮಿ ಅತ್ಯಂತ ಅದ್ದೂರಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರ್ಲು ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ರಾಮ್ ನವಮಿ ಆಚರಣೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಸುಮಾರು 12 ಅಡಿ ರಾಮನ ಮೂರ್ತಿಗೆ ಏನದಂದ್ರೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿ ಮೆರವಣಿಗೆ ಏನದಂದ್ರೆ ಚಾಲನೆ ನೀಡಿದಾರ ಅಂತ ಹೇಳ್ಬೋದು. ಸ್ವಾಮೀಜಿಗಳಿರ್ಬೋದು, ಸೂರ್ಯಕಾಂತ್ ನಾಗಮರ್ಪಳ್ಳಿ ಇರ್ಬೋದು, ಸಾಕಷ್ಟು ಮುಖಂಡರು ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ
ಅತ್ಯಂತ ಸುಂದರವಾದ ಶ್ರೀರಾಮನ ಒಂದು ಕೈಯಲ್ಲಿ ಬಾನನ್ನ ಹಿಡ್ಕೊಂಡು ನಿಂತಿರುವ ರಾಮನನ್ನ ಏನ್ ಈಗಾಗಲೇ ಆ ಮೂರ್ತಿ ಪೂಜೆ ಸಲ್ಲಿಸಿರುವ ಪ್ರಮುಖರು ಏನ್ ಈಗಾಗಲೇ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೀದರ್ ನಗರದ KB ಹನುಮಾನ್ ದೇವಸ್ಥಾನ ಹತ್ರ ಏನ್ ಈಗಾಗಲೇ ಮೆರವಣಿಗೆ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ರಾಮನವಮಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಭಗವಾ ಧ್ವಜಗಳನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಕೊರಳಲ್ಲಿ ಭಗವಾ ಧ್ವಜಗಳನ್ನ ಕೂಡ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ರಾಮನವಮಿಯ ಸಡಗರ ಸಂಭ್ರಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಸಡಗರ ಸಂಭ್ರಮದಿಂದ ರಾಮನವಮಿ ನಡೀತಾ ಇದೆ? ಇಡೀ ಬೀದರಲ್ಲಿ ಬಹಳ ಉತ್ಸಾಹದಿಂದ ಮನಪೂರ್ವಕವಾಗಿ ಪ್ರತಿ ವರ್ಷ ಈ ವರ್ಷ ಸ್ವಲ್ಪ ಜಾಸ್ತಿನೇ ಹೆಚ್ಚಾಗಿ ಎಲ್ಲ ಓಣಿಗಳಲ್ಲಿ ರಾಜ ರಾಮಚಂದ್ರನ ಮೂರ್ತಿ ತಗೊಂಡು ಬೆಳಗ್ಗೆಯಿಂದನೇ ಎಲ್ಲರೂ DPಯಲ್ಲಿ ವಿಡಿಯೋಸು ಆಡಿಯೋಸು ಒಬ್ರಿಗೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಸ್ತದು. ಒಂದೊಂದು ಲಕ್ಷ ವ್ಯೂಗಳು ಬರ್ತಾ ಇದೆ. ಅಷ್ಟು ಜನ ಬಹಳ ವಿಶ್ವಾಸದಿಂದ ಆಮೇಲೆ ಬಹಳ ಭಕ್ತಿಪೂರ್ವಕವಾಗಿ ಇವತ್ತು ನಮ್ಮ ಗುರುಗಳು ಕೂಡ ರಾಮಕೃಷ್ಣ ಮಠದ ಆಶ್ರಮದ ಗುರುಗಳು ಕೂಡ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ವೀರಶೆಟ್ಟಿ ಖ್ಯಾಮ ಅವರು ಇಲ್ಲಿ ವಿಶೇಷವಾಗಿ ನಮ್ಮ ಬಾಡಿ ಮಾಜಿ ಬುಡಾ ಅಧ್ಯಕ್ಷರಾದ ಬಾಬು ವಾಲಿ ಅವರು, ನಮ್ಮ ಸೋಮನಾಥ್ ಪಾಟೀಲ್ ಜಿ ಅವರು ಹಾಗೂ ಶೆಟ್ಕಾರ್ಜಿ ಅವರು ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ಚಾಲನೆ ಕೊಟ್ಟಿದ್ದಾರೆ. ಮೆರವಣಿಗೆ ಚಾಲನೆ ನಡೀತಾ ಇದೆ. ಪ್ಲಸ್ ವಿಶೇಷವಾಗಿ ತಾವು ಯುವಕರು ನೋಡಿದಿರಿ, ಪ್ರತಿ ಇಡೀ ಬೀದರ್ ಸಂಭ್ರಮ ಆಗಿದೆ. ಇದು ಬರೀ ಒಂದು ಭಾಗ, ಇನ್ನ ಈ ತರ 50 ಸಾಕಷ್ಟು ಒಂದು ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ತಾ ಇದ್ದಾರೆ. ಗುರುಗಳು ಏನ್ ಹೇಳ್ಬೇಕಂತೀರಿ? ಟೋಟಲಿ ರಾಮನವಮಿಯ ಅತ್ಯಂತ ಸಡಗರ ಸಂಭ್ರಮ ಬೀದರಲ್ಲಿ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಿ? ಪ್ರಥಮವಾಗಿ ಎಲ್ಲರಿಗೂ ರಾಮನವಮಿಯ ವಿಶೇಷ ಶುಭಾಶಯಗಳನ್ನು ಹೇಳ್ತಾ, ಬಹುಶಃ ಜಿಲ್ಲೆಯಲ್ಲಿ, ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಾದ್ಯಂತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ನವಮಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಸಿ ಅಂತಕ್ಕಂಥ ಮಹಾವಾಕ್ಯವನ್ನ ಮಾತೃಭೂಮಿ ಬಗ್ಗೆ, ಸಂಸ್ಕೃತಿ ಬಗ್ಗೆ ನೀಡಿದಂಥ ಮಹಾನ್ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಅದರಲ್ಲೂ ನಮ್ಮ ಬೀದರಿನ ಈ ಭಾಗದಲ್ಲಿ ಎಲ್ಲ ಮುಖಂಡರು. ಸೊ ಇದು ಸ್ವಾಮೀಜಿಗಳ ಮಾತಂತ ಹೇಳ್ಬೋದು. ಟೋಟಲಿ ಅಯೋಧ್ಯದಿಂದ ಪ್ರತಿ ಹಳ್ಳಿ ಪ್ರತಿ ಊರಲ್ಲಿ ಸಂಭ್ರಮದಿಂದ ರಾಮ ನವಮಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ BJP ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತೀರಿ? ಚಾಲನೆ ಕೊಟ್ರಿ, ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ರಾಮನವಮಿ ಎಂದು ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಮರ್ಯಾದಾ ಪುರುಷೋತ್ತಮ ನಮ್ಮ ಭಾರತೀಯರಿಗೆ ಒಂದು ಆದರ್ಶ. ಅವರ ಕನಸು, ಗಾಂಧೀಜಿಯವರ ಕನಸು ಕೂಡ ರಾಮರಾಜ್ಯ ಆಗ್ಬೇಕು ಅನ್ನೋದಿತ್ತು. ಇವತ್ತು ನಮ್ಮ ಎಲ್ಲ ಯುವಕರು ರಾಮನ ಒಂದು ಆದರ್ಶವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದೆ ಬರುವಂತ ದಿನದಲ್ಲಿ ಭಾರತದ ಪ್ರತಿ ಗ್ರಾಮ, ಪ್ರತಿ ನಗರ ಎಲ್ಲ ಕೂಡ ರಾಮರಾಜ್ಯ ಆಳ್ವಿಕೆಯ ರೀತಿಯಲ್ಲಿ ಆಗಬೇಕು, ರಾಮನ ರಾಜ್ಯದ ರೀತಿಯಲ್ಲಿ ಆಗಬೇಕು. ಆ ಸ್ಫೂರ್ತಿ ಈ ಒಂದು ಮೆರವಣಿಗೆ ಮುಖಾಂತರ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಯುವಕರಲ್ಲಿ ಬರಬೇಕು ಅಂತೇಳಿ ಇವತ್ತು ಇದು ಒಂದೇ ಮೆರವಣಿಗೆ ಅಲ್ಲ, ಈ ರೀತಿ ನಾನಾ ಕಡೆ ಈಗಾಗಲೇ ಗುಂಪಾ ಮತ್ತು ಕುಂಬಾರವಾಡದಲ್ಲಿಯೂ ಕೂಡ ನಾವು ಈ ಒಂದು ಮೆರವಣಿಗೆ ಚಾಲನೆ ಕೊಟ್ಟು ಬಂದಿದ್ದೀವಿ. ಬಹಳ ಯಶಸ್ವಿಯಾಗಿ ಈ ಮೆರವಣಿಗೆಗಳು ಜರುಗಲಿವೆ. ಇದರಿಂದ ನಮಗೆಲ್ಲ ಆದರ್ಶ ದೊರಕಲಿದೆ. ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಶುಭಾಶಯ ಕೋರ್ತಾ, ಈ ರಾಮನವಮಿ ಬಹಳ ಉಲ್ಲಾಸ ಮತ್ತು ಉತ್ಸಾಹದಿಂದ ಯುವಕರು ಪಾಲ್ಗೊಳ್ತಾ ಇದ್ದಾರೆ. ಇದು ಐತಿಹಾಸಿಕವಾದಂಥ ರಾಮನವಮಿ ಆಗಿದೆ. ದೇಶದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ನಿರ್ಮಾಣ ಆಗಿದ ನಂತರದಿಂದ ಇನ್ನೂ ಹೆಚ್ಚು ಸ್ಫೂರ್ತಿ ನಗರದಲ್ಲಿ ಯುವಕರಲ್ಲಿ ಜೋಶ್ ಬಂದಿದೆ. ಬಹಳ ತುಂಬಾ ಇದು ನೋಡ್ಬೋದು, ಯಂಗ್ಸ್ಟರ್ ಗಳಿಗೆ ಸಾಕಷ್ಟು ಒಂದು ಸ್ಫೂರ್ತಿ ಬಂದಿದೆ, ಸಾಕಷ್ಟು ಜೋಶಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ಬೇಕಂತ್ರಿ? ಇದು ಯುವಕರಿಗೊಂದು ರಾಮನ ಆದರ್ಶ ಅಳವಡಿಸ್ಕೊಂಡು ಮುಂದಿನ ಜೀವನದಲ್ಲಿ ಒಂದು ಅವರು ಯಾವ ಥರ ಬದುಕಬೇಕಂತ ಒಂದು ರಾಮನವಮಿ ಇದು ಉಲ್ಲಾಸದಿಂದ ನಾವು ಮಾಡ್ಲಕ್ಕಿಲ್ಲ ಎಲ್ಲರೂ. ಇದಕ್ಕೆಲ್ಲ ಹಿರಿಯರು ಈ ಕಾರ್ಯಕ್ರಮ ಬಂದಿದ್ದ ಅವ್ರಿಗೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಸೊ ಇದು ನೋಡ್ಬೋದು ನೀವು, ಪ್ರತಿಯೊಬ್ಬರು ಕೊರಳಲ್ಲಿ ಭಗವಾ ಧ್ವಜಗಳನ್ನ ಹಾಕೊಂಡು ಶ್ರೀರಾಮನ ಅದ್ದೂರಿಯಾಗಿ ರಾಮನವಮಿ ಆಚರಣೆಯಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಗಳು, ಯೂತ್ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ ಕೂಡ ಅತ್ಯಂತ ಸಂಭ್ರಮದಿಂದ ಏನಂದ್ರೆ ಆ ಖುಷಿಯಿಂದ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.